ಕೊನೆಯ ಗಳಿಗೆ. ಹಾಗಾಗಿ ಕಣ್ತುಂಬ ಅವ್ರನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಪಲ್ಲವಿಯವರು. ಅವರ ಕಣ್ಣಾಲಿಗಳು ತುಂಬಿ ಹೋಗಿವೆ. ಅವರ ಪಾದಸ್ಪರ್ಶವನ್ನು ಮಾಡೋ ಮೂಲಕವಾಗಿ ಅಂತಿಮವಾಗಿ ಅವ್ರಿಗೆ ನಮಿಸಿದ್ದಾರೆ. ಪದೇ ಪದೇ ಅವರು ಅವ್ರನ್ನ ಮುಟ್ಟಿ ನೋಡ್ತಾ ಇದ್ದಾರೆ. ಮತ್ತೆ ನೆಂದು ಸಿಗಲಾರ್ದು ಒನ್ಸ್ ಈ ಅಂತ್ಯಕ್ರಿಯೆ ಎಲ್ಲ ಮುಗಿದ ನಂತರದಲ್ಲಿ ಇಷ್ಟೇ, ಇನ್ನೇನಿದ್ರೂ ನೆನಪುಗಳ ಜೊತೆಗಷ್ಟೇ ಜೀವನ ನಡೆಸಬೇಕಾಗತ್ತೆ. ಹಾಗಾಗಿ ಹತ್ತಿರದಲ್ಲಿ ನಿಂತು ಎಷ್ಟು ಸಾಧ್ಯವೋ ಅಷ್ಟು ಜೀವನ ಪರ್ಯಂತ ತುಂಬಿಕೊಳ್ಳೋ ಹಾಗೆ ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಅವರು. ಆ ಕ್ಷಣ ನಿಜವಾಗ್ಲೂ ಎಂಥವರ ಹೃದಯ ಕೂಡ ಒಂದು ಕ್ಷಣ ಎಂಥವ್ರಿಗೂ ಕೂಡ ಕಣ್ಣೀರು ತರಿಸುವಂತಹ ಕ್ಷಣ ಇದು. ತನ್ನ ಪತಿಯನ್ನು ಕಳ್ಕೊಂಡಿದ್ದಾರೆ. ಈಗ ಮಗನಿಗೋಸ್ಕರ ಆ ಜೀವ ಇನ್ನು ಗಟ್ಟಿತನವನ್ನು ಧೈರ್ಯವನ್ನು ತುಂಬಿಕೊಳ್ಬೇಕು. ಫೈನಲಿ ಪದೇ ಪದೇ ಅವ್ರು ನೋಡಿ ಅಲ್ಲಿ ಆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ದಾರೆ, ರ್ಯಾಪ್ ಮಾಡಿದ್ದಾರೆ. ಅದಿದ್ರೂ ಕೂಡ ಮತ್ತೆ ಅವ್ರನ್ನ ಸ್ಪರ್ಶಿಸಬೇಕು ಅಂತ ಮತ್ತೆ ಮತ್ತೆ ಅವರನ್ನು ಅವರು ಮುಟ್ಟು ನೋಡ್ತಾ ಇರೋದು, ಅವರ ಕಣ್ಣನ್ನು, ಅವರ ಮುಖವನ್ನು ಗಮನಿಸ್ತಾ ಇರೋದು ಇಂಥ ಭಾವುಕ ಕ್ಷಣ ಇದು. ಆ ಕಣ್ಣಾಲಿಗಳು ತುಂಬಿ ಹೋಗಿದೆ. ಈ ಕ್ಷಣಕ್ಕೆ ಅವರು ಇನ್ನು ಮತ್ತೆ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ ಅಂತ ಪದೇ 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 ಅವ್ರನ್ನ ನೆನಪು ಮಾಡ್ಕೊಳ್ತಾ ಆ ಮುಖವನ್ನು ನೋಡ್ತಾ ಇರುವಂತಹ ಕ್ಷಣ. 22ನೇ ತಾರೀಕು ಆದಂತಹ ಗುಂಡಿನ ದಾಳಿಯಲ್ಲಿ ಎಲ್ಲರೂ ಕೂಡ ಕಾಶ್ಮೀರದಲ್ಲಿ ಪ್ರವಾಸದಲ್ಲಿದ್ದಂಥವರು, ಖುಷಿಯ ಕ್ಷಣಗಳನ್ನು ಅನುಭವಿಸಿದಂಥವ್ರು ಈಗ ಕಡೆಯ ಖುಷಿಯನ್ನು ಏನು ಅನುಭವಿಸಿದ್ರು ಅದೇ ಅವರ ಜೀವನ ಪರ್ಯಂತ ಉಳ್ಕೊಳ್ತಷ್ಟೆ. ಮತ್ತೆ ಮತ್ತೆ ತನ್ನ ಪತಿಯ ಬಳಿ ಹೋಗಿ ಪಲ್ಲವಿಯವರು ಅಂತಿಮವಾಗಿ ಅವ್ರಿಗೆ ಬೀಳ್ಕೊಡ್ತಾ ಇರುವಂತಹ ಕ್ಷಣ. ಭಾಳ ಗಟ್ಟಿ ಮನಸ್ಸಿನಲ್ಲೇ ಅವರು ಅಲ್ಲಿ ನಿಂತ್ಕೊಂಡು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಅವರ ಪುತ್ರ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಈಗ ಅದು ಶಿವಮೊಗ್ಗದ ರೋಟರಿ ಚಿತಾಗಾರ. ಬಂಧು ಮಿತ್ರರೆಲ್ಲರೂ ಕೂಡ ಅಲ್ಲಿ ಬಂದು ಅಕ್ಷತೆಯನ್ನು ಅಕ್ಕಿ ಕಾಳನ್ನು ಹಾಕೋ ಮೂಲಕವಾಗಿ ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ಕ್ಷಣ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಯಾರೆಲ್ಲ ಮನೆಯ ಬಳಿ ಹೋಗಿ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ, ನೇರ ಯಾರೆಲ್ಲ ಈ ಚಿತಾಗಾರದ ಬಳಿ ಬಂದಿರ್ತಾರೆ ಅವರೆಲ್ಲರೂ ಕೂಡ ಕಡೆಯದಾಗಿ ಅವರ ಮುಖವನ್ನು ನೋಡ್ತಾ ಇರುವಂತಹ ಕ್ಷಣ ಅದಾಗಿದೆ. ಅವರಿಗೆ ನಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅಂತ್ಯಕ್ರಿಯೆ ಜರುಗುತ್ತೆ. ಮಂಜುನಾಥ್ ಅವರಿಗೆ ಈಗಾಗಲೇ ಸರ್ಕಾರಿ ಗೌರವಗಳೊಂದಿಗೆ ವಂದನೆಯನ್ನು, ನಮನವನ್ನು ಸಲ್ಲಿಕೆ ಮಾಡಲಾಗಿದೆ. ಉಗ್ರರ ಗುಂಡೇಟಿಗೆ ಬಲಿಯಾದ ನಂತರದಲ್ಲಿ ಯಾವಾಗ ನನ್ನ ಪತಿಯನ್ನು ನನ್ನ ಊರಿಗೆ ಕರೆದುಕೊಂಡು ಹೋಗ್ತೀನೋ, ಅವರ ಮೃತದೇಹವನ್ನು ಕರ್ಕೊಂಡು ಹೋಗ್ತೀನೋ ಅಂತ ಅವರ ಮನಸ್ಸು ವಿಲವಿಲ ಒದ್ದಾಡಿತ್ತು. ಫೈನಲಿ ಇವತ್ತು ಬೆಳಗ್ಗೆ ಕರೆತರಲಾಯಿತು. ಅದಾದ ನಂತರದಲ್ಲಿ ಮನೆಯ ನಿವಾಸದ ಮುಂಭಾಗ ಏನೆಲ್ಲ ಕ್ರಿಯೆಗಳನ್ನ ಮಾಡಬೇಕಾಗಿತ್ತು ಇವತ್ತು ನೆರವೇರಿಸಿದ್ದಾರೆ. ಈಗ ಅಂತಿಮ ಕ್ರಿಯೆಗಳನ್ನು ಜರುಗಿಸಲಾಗ್ತಾ ಇದೆ. ಬಂದವರೆಲ್ಲರೂ ಕೂಡ ಅವರಿಗೆ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರ್ತಾ ಇರುವಂತಹ ಅಂತ್ಯಕ್ರಿಯೆ. Ready, please. Sir, white shirt. ಓಕೆ, ಪಲ್ಲವಿಯವರು ಮತ್ತೆ ಮತ್ತೆ ಹೋಗಿ ಅವರ ಬಾಡಿಯನ್ನು ಸ್ಪರ್ಶಿಸಬೇಕು, ಅವರ ಕಾಲನ್ನ ಮುಟ್ಟಬೇಕು, ಕೊನೆಯದಾಗಿ ಅವ್ರಿಗೆ ನಮಿಸ್ಬೇಕು ಅಂತ ಪೋಸ್ಟ್ಮಾರ್ಟಮ್ ರ್ಯಾಪ್ ಏನು ಮಾಡಿದ್ರು ಅದನ್ನು ಕೂಡ ಕಳಚೋ ಮೂಲಕವಾಗಿ ಅವರ ಕಾಲನ್ನು ಹಿಡಿದು ಅವರು ನಮಸ್ಕರಿಸ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಅವರು ಅವರ ಪತಿಯನ್ನು ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಕಡೆಯ ಗಳಿಗೆ ಇದು, ಇನ್ನೆಂದೂ ಕೂಡ ಅವ್ರನ್ನ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಹಜ ಅಲ್ವಾ,
ಎಷ್ಟು ಸಾಧ್ಯ ಅಷ್ಟು ಕಣ್ ತುಂಬಿಕೊಳ್ಬೇಕು ಅಂತ ಬಯಸುವಂಥದ್ದು. ಅದು ಕೂಡ ಅವರ ಪತ್ನಿ. ಪುತ್ರ ಕೂಡ ಅಲ್ಲೇ ಇದ್ದಾರೆ, ಅವರು ಕೂಡ ಅಂತಿಮ ಕಾರ್ಯಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ. ಅವರು ಆ ಬಾಡಿ ತೆಗೆದುಕೊಂಡು ಬಂದಾಗಿಂದಲೂ ಕೂಡ ಇಲ್ಲಿಯವರೆಗೂ ಪಾರ್ಥಿವ ಶರೀರದ ಆಸುಪಾಸಿನಲ್ಲೇ ಇದ್ದಾರೆ. ಆ ಜಾಗ ಬಿಟ್ಟು ಕದಲ್ತಾ ಇಲ್ಲ ಪಲ್ಲವಿಯವರು. ಎಷ್ಟು ಧೈರ್ಯ ತುಂಬಿ ಎಲ್ಲರೂ ಕೂಡ ಜೊತೆಯಲ್ಲಿದ್ದೀನಿ ಅಂದರೂ ಕೂಡ ಜೊತೆಯಲ್ಲಿ ಇರಬೇಕಾದವರು ಜೊತೆಯಲ್ಲಿ ಇಲ್ವಲ್ಲ ಅನ್ನುವಂಥ ನೋವು ಅವರನ್ನು ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ. ಹಾಗಾಗಿ ಅವರು ಹತ್ತಿರದಲ್ಲೇ ನಿಂತು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವರ ಬಂಧು ಮಿತ್ರರೆಲ್ಲರೂ ಕೂಡ ರೋಟರಿ ಚಿತಾಗಾರಕ್ಕೆ ಬಂದು ಅಂತಿಮವಾಗಿ ವಿದಾಯವನ್ನು ಸಲ್ಲಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಇನ್ನೇನು ಆ ಕಡೆಗಳಿಗೆ ಅಂತ ಕಾಣುತ್ತೆ. ಅವರ ಪುತ್ರನಿಂದಲೇ ಈ ಒಂದು ಕಾರ್ಯವನ್ನು ನೆರವೇರಿಸ್ತಾರೆ. ರೆಡ್ ಶರ್ಟ್ ನಾನು ಚೂರು ಈ ಕಡೆ ಬನ್ನಿ ಅಣ್ಣ. ರೆಡ್ ಶರ್ಟ್ ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇರುವಂತಹ ಸಂದರ್ಭ. ಅವರ ಪತ್ನಿ, ಪುತ್ರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಕೊನೆಯ ಗಳಿಗೆಯ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಈಗ ಚಿತಾಗಾರದಲ್ಲಿ ಚಿತೆಯ ಮೇಲೆ ಮೃತದೇಹದ ಮೇಲೆ ಸೌದೆಗಳನ್ನು ಇಡುವಂತಹ ಕೆಲಸವನ್ನು ಎಲ್ಲ ಬಂಧು ಮಿತ್ರರು ಕೂಡ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಅಂತಿಮವಾಗಿ ಅವರ ಒಂದು ಕಾರ್ಯ ಮುಗಿಯುತ್ತೆ. ಇಲ್ಲಿಗೆ ಅವರನ್ನು ಎಲ್ಲರೂ ಕೂಡ ನೆಮ್ಮದಿಯಿಂದ ಹೋಗಿ ಅಂತ ಕಳಿಸ್ಕೊಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇರುವಂತಹ ದೃಶ್ಯ. ಎಲ್ಲರೂ ಕೂಡ ಕುಟುಂಬ ಸದಸ್ಯರೆಲ್ಲರೂ ಕೂಡ ಒಂದೊಂದು ಸೌದೆಯ ತುಂಡನ್ನು ಆ ಮೃತದೇಹದ ಮೇಲೆ ಇರಿಸುವ ಮೂಲಕವಾಗಿ ಅಂತಿಮವಾಗಿ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರ ಪುತ್ರ ಮತ್ತು ಪತ್ನಿ ಕೂಡ ಆರಂಭದಲ್ಲಿ ಈ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ. ರೋಟರಿ ಚಿತಾಗಾರದಲ್ಲಿ ನೆರವೇರ್ತಾ ಇರುವಂತಹ ಅಂತ್ಯಕ್ರಿಯೆ ನೀನು ಕೊನೆಗಳಿಗೆ ಎಲ್ಲವೂ ಕೂಡ ಮುಗಿದಿದೆ. ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರಿಸಿದ್ದಾರೆ. ಬ್ರಾಹ್ಮಣ ಸಂಪ್ರದಾಯದಂತೆ ಕ್ರಿಯೆಗಳನ್ನೆಲ್ಲ ಮಾಡಲಾಗಿದೆ. ಈಗ ಚಿತಾಗಾರದಲ್ಲಿ ಅಗ್ನಿ ಸ್ಪರ್ಶವನ್ನು ನೀನು ಕೆಲವೇ ಕ್ಷಣಗಳಲ್ಲಿ ಮಾಡಲಾಗುತ್ತೆ.
ಹತ್ತಿರದಲ್ಲೇ ನಿಂತು ಎಷ್ಟು ಕಣ್ ತುಂಬಿಕೊಂಡ್ರು ಕೂಡ ಇನ್ನೇನು ಮತ್ತೆ ಸಿಗದೇ ಇಲ್ವಲ್ಲ, ಮುಗೀತಲ್ಲ ಅಂತ ನೋಡ್ತಾ ಇದ್ವಿ. ಎಲ್ಲರೂ ಕೂಡ ಸೌದೆಯ ತುಂಡನ್ನು ಮೃತದೇಹದ ಮೇಲೆ ಇರಿಸುವಾಗ ಹುಡುಗ ವಿಜಯ್ ತಂದೆ ನೋಡಬೇಕು ಅಂತ ಮತ್ತೆ ಮತ್ತೆ ಆ ತವಕ ಭಾವುಕನಾಗಿದ್ದಾನೆ. ಆ ಕ್ಷಣ ನಿಜವಾಗ್ಲೂ ತಾಯಿಗೆ ಮಗ, ಮಗನಿಗೆ ತಾಯಿ ಇಬ್ಬರು ಒಬ್ರಿಗೊಬ್ಬರು ಧೈರ್ಯವನ್ನು ತುಂಬಿಕೊಳ್ಳುವಂತಹ ಕ್ಷಣ ಇದು. ತಂದೆಯನ್ನು ನೆನಪು ಮಾಡಿಕೊಂಡು ವಿಜಯ್ ಬಿಕ್ಕಳಿಸಿ ಅಳ್ತಾ ಇದ್ದಾನೆ. ಇಬ್ಬರು ಕೂಡ ಕಡೆಯದಾಗಿ ನಮನವನ್ನು ಸಲಿಕೆ ಮಾಡಲಾಗ್ತಾ ಇರುವಂತಹ ಚಿತ್ರ. ಬಹಳ ನೋವಿನಿಂದಲೇ ಈ ಬೀಳ್ಕೊಡುಗೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ. ಜಮ್ಮು ಕಾಶ್ಮೀರ ಅಲ್ಲ, ಭಾರತದ ಒಂದು ತುಂಡು ಕಿಸ್ಕೊಳ್ತೀವಿ, ಇನ್ನು ಚಡ್ಡಿ ಹರಿದು ಹೊಡಿತೀವಿ, ನೆನಪಿಸ್ಕೊಳ್ಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಓಕೆ, ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಪುತ್ರ ಅಂತಿಮ ವಿದಾಯವನ್ನು ತಿಳಿಸಲಾಗ್ತಾ ಇದ್ದು, ಎಲ್ಲ ಕ್ರಿಯೆಗಳನ್ನು ನೆರವೇರಿಸ್ತಾ ಇದ್ದು, ಈಗ ಮೃತದೇಹದ ಸುತ್ತ ಪ್ರದಕ್ಷಿಣೆ ಮಾಡೋ ಮೂಲಕವಾಗಿ ಅಂತಿಮವಾಗಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಲಾಗುತ್ತೆ. ಆ ಕ್ಷಣ ನೀವು ಇನ್ನೇನು ಆ ಕ್ಷಣ ಆಗುತ್ತೆ ನೋಡ್ತಾ ಇದ್ರಿ. ಈಗಾಗಲೇ ತುಪ್ಪ, ಹಾಲು ಇತ್ಯಾದಿಗಳು ಏನು ಈ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಹಾಕ್ತಾರೆ ಅದೆಲ್ಲವನ್ನು ಕೂಡ ಸಮರ್ಪಿಸಿಯಾಗಿದೆ. ಸೌದಿಯ ಮೇಲೆ ಈಗ ತುಪ್ಪವನ್ನು ಹಾಕ್ತಾ ಇದ್ದಾರೆ. ಪುತ್ರನ ಕೈಯಲ್ಲೂ ಕೂಡ ಇದನ್ನು ಹಾಕಿಸ್ತಾರೆ. ಸೊ ಈಗ ಆ ಕೆಲಸವನ್ನು ಆತ ಮಾಡ್ತಾ ಇದ್ದಾನೆ. ಕಡೆಯದಾಗಿ ಆತನ ಕೈಯಾರೆ ತನ್ನ ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ಉಗ್ರರ ಗುಂಡೇಟಿಗೆ ಮಂಜುನಾಥ್ ಅವರು ಬಲಿಯಾಗಿದ್ದರು. ಅದಾದ ನಂತರದಲ್ಲಿ ಕುಟುಂಬದಲ್ಲಿ ಒಂದು ಆ ಕ್ರೋಧ ಇದ್ದ ಹಾಗೆ ಕಾಣಿಸ್ತಾ ಇದೆ, ಸಹಜವಾಗಿ ಇದ್ದೇ ಇರುತ್ತೆ. ಆ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದನ್ನು ಕೂಡ ನಾವು ಕೇಳಿಸ್ಕೋಬೇಕಾಗಿದೆ. ಜಮ್ಮು ಕಾಶ್ಮೀರದಲ್ಲ, ನೀವೆಲ್ಲೇ ಇದ್ದಿದ್ರು ಅಲ್ಲೇ ಹುಡುಕು ಬಂದು ಹೊಡಿತೀವಿ ಅಂತ ಕೆಲವರು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿಸೋ ಮೂಲಕವಾಗಿ ಜೈ ಶ್ರೀರಾಮ್ ಅಂತ ಜೈಕಾರವನ್ನು ಹಾಕಿದ್ದಾರೆ. ಈ ಮೂಲಕವಾಗಿ ಅಂತಿಮವಾಗಿ ಮಂಜುನಾಥ್ ಅವರಿಗೆ ವಿದಾಯವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಈ ಒಂದು ಪ್ರತೀಕಾರವನ್ನು ಭಾರತ ಸರ್ಕಾರ ಹೇಗೆ ತೀರಿಸ್ಕೊಳ್ತೋ ಗೊತ್ತಿಲ್ಲ, ಆದರೆ ಕುಟುಂಬಕ್ಕೆ ಮಾತ್ರ ಒಂದು ರೋಷ ಸಹಜವಾಗಿ ಇದ್ದೇ ಇರುತ್ತೆ. ಏನೂ ತಪ್ಪು ಮಾಡಲಾರ್ದೆ ಅಮಾಯಕರನ್ನು ಈ ರೀತಿಯಾಗಿ ಗುಂಡೇಟಿಗೆ ಬಲಿ ಪಡ್ಕೊಂಡ್ರಲ್ಲ, ಆ ಕುಟುಂಬಗಳ ಶಾಶ್ವತ ಕಣ್ಣೀರಿಗೆ ಕಾರಣರಾದ್ರಲ್ಲ, ಅದಕ್ಕೆ ಪ್ರತೀಕಾರವನ್ನು ಆ ಕುಟುಂಬ ಬಯಸ್ತಾ ಇದೆ.
ಫೈನಲಿ ರೋಟರಿ ಚಿತಾಗಾರದಲ್ಲಿ, ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಪುತ್ರನ ಸಮ್ಮುಖದಲ್ಲಿ ಅಂತಿಮ ಕ್ರಿಯೆಯನ್ನು ನೆರವೇರಿಸ್ತಾ ಇದ್ದಾರೆ. ಚಿತಾಗಾರದಲ್ಲಿ ನಡೀತಾ ಇರುವಂತಹ ಬ್ರಾಹ್ಮಣ ಸಮುದಾಯದ ಸಂಪ್ರದಾಯದ ಪ್ರಕಾರವಾಗಿ ನಡೀತಾ ಇರುವಂತಹ ಕ್ರಿಯೆಗಳನ್ನು ಗಮನಿಸ್ತಾ ಇದ್ರಿ. ನೀನು ಕೆಲವೇ ಹೊತ್ತು ಪುತ್ರ ಅಭಿಜಯ್ ಆತನ ಕೈಯಾರೆ ತಂದೆಯ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಆಗುತ್ತೆ. ಪತ್ನಿ ಪಲ್ಲವಿಯವರು ಸ್ಥಳದಲ್ಲೇ ನಿಂತು ಎಲ್ಲ ಒಂದು ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದಾರೆ. ಮೃತದೇಹ ಕಂಪ್ಲೀಟಾಗಿ ಸೌದೆಯ ಮೂಲಕವಾಗಿ ಮುಚ್ಚೋ ಮುನ್ನ ಅವರು ಇಡೀ ಮೃತದೇಹದ ಸುತ್ತ ಅಪ್ರದಕ್ಷಿಣೆಯನ್ನು ಹಾಕೋ ಮೂಲಕವಾಗಿ ನಂತರ ಅವರ ಪತಿಯನ್ನು ಕಣ್ತುಂಬಿಕೊಂಡು ಈಗ ಕಡೆಯ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಹಜ ನೋವು, ಆ ಒಂದು ದುಃಖ, ಮೌನ ಅವರಲ್ಲಿ ಆವರಿಸಿದೆ. ತನ್ನ ಮನಸ್ಸಿನಲ್ಲಿ ಪತಿ ಏನೆಲ್ಲ ತಿಳಿಸ್ಬೇಕು ಅದೆಲ್ಲವನ್ನು ಕೂಡ ಅವರು ಕಡೆಯ ಗಳಿಗೆಯಲ್ಲಿ ತಿಳಿಸಿದ್ದಾರೆ. ಈಗ ಪುತ್ರ ಅಭಿಜಯ್ ತನ್ನ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾನೆ. ತಂದೆಗೆ ಅಂತಿಮ ವಿದಾಯವನ್ನು ಸಲ್ಲಿಕೆ ಮಾಡಲಾಗ್ತಾ ಇರುವಂತಹ ದೃಶ್ಯ.
ಒಂದು ಸ್ಯಾಡ್ ಎಂಡ್ ಅಷ್ಟೇ ಮಂಜುನಾಥ್ ಅವರದ್ದು. ಪಹಲ್ಗಾಮ್ನ ಉಗ್ರರ ಗುಂಡಿನ ದಾಳಿಯಲ್ಲಿ ಅವರು ಬಲಿಯಾಗಿದ್ದರು 22ನೇ ತಾರೀಕು. ಅದಾದ ನಂತರದಲ್ಲಿ ಇವತ್ತು ಮೃತದೇಹವನ್ನು ತಂದು ಅಂತಿಮ ವಿಧಿವಿಧಾನಗಳನ್ನೆಲ್ಲ ಪುತ್ರನ ಸಮ್ಮುಖದಲ್ಲೇ ನೆರವೇರಿಸಿದ್ದಾರೆ. ಅಂತಿಮವಾಗಿ ತನ್ನ ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡೋ ಮೂಲಕವಾಗಿ ತಂದೆಯನ್ನು ಬೀಳ್ಕೊಟ್ಟಿದ್ದಾರೆ ಮಗ ವಿಜಯ್ ಮತ್ತು ಪಲ್ಲವಿಯವರು. ಇನ್ನಿಷ್ಟೇ ಅವ್ರನ್ನ ಇನ್ನೆಂದೂ ಕೂಡ ಅವ್ರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಅವ್ರನ್ನ ಕಣ್ತುಂಬಿಕೊಂಡು ಕಡೆಯ ಗಳಿಗೆಯ ಕ್ಷಣಗಳನ್ನೆಲ್ಲ ಏನು ನೆರವೇರಿಸಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ನೆರವೇರಿಸಿದ್ದಾರೆ. ಇನ್ನು ಮತ್ತೆ ಅವರು ತಿರುಗಿ ನೋಡಬಾರ್ದು, ಅಲ್ಲಿಂದ ನೇರ ಅವರ ನಿವಾಸಕ್ಕೆ ಹೋಗಬೇಕು. ಈಗ ಒಂದು ಬ್ರೇಕ್.